ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ರೂತಳ ಬರೋದಕ್ಕೆ ಅಧ್ಯಾಯ 1ನೇ ಅಧ್ಯಾಯ 16ನೇ ವಚನ. ದೇವ್ರ ನಾಮ ಸ್ತೋತ್ರ. ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ರೂತಳ ಹೇಳಿದ ಮಾತು ನವಮಿ ಸೊಸಿ ಏನು ಹೇಳಿದಳು ಅಂದರೆ, ನೀನು ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ. ನನ್ನ ತವ್ರ ಮನೆಗೆ ಹೋಗಿ ಅಂತ ನೀನು ಹೇಳಬೇಡ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂತ ಹೇಳಿದ ದೇವ್ರ ನಮ್ಮ ಸ್ತೋತ್ರವಾಗಲಿ. ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ಈಗಿನ ಕಾಲದಲ್ಲಿ ಸ್ವಸ್ದರು ಅತ್ತೆ ಒಂದು ಭಯಭಕ್ತಿಯಲ್ಲಿದ್ದರೆ ಸ್ವಸ್ದರು ಕೂಡ ಭಯಭಕ್ತಿಯಲ್ಲಿ ಇರ್ತಾರೆಂಬ ನಂಬಿಕೆ ನಮಗಿದೆ. ದೇವ್ರ ನಮ್ಮ ಸ್ತೋತ್ರ. ಯಾಕಂತಂದರೆ ಅತ್ತೆ ಏನು ಮಾಡ್ತಾಳೋ ಸೊಸೆ ಅದನ್ನೇ ಮಾಡೋದು. ಇಲ್ಲ ಅಂದರೆ ಬೆಳಿಗ್ಗೆ ಎಳೆದು ಅವರ ಆಡೋ ಮಾತುಗಳು ಒಂದಲ್ಲ ಎರಡಲ್ಲ, ಅವರು ಮಾಡೋ ಕ್ರಿಯೆಗಳು ಒಂದಲ್ಲ ಎರಡಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಅತ್ತಿದೇರಾಗಿ ಏನು ಮಾಡಬೇಕು, ಮೊದಲು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಆಮೇಲೆ ನಮ್ಮಲ್ಲಿ ಹಿಂಬಾಲಿಸ್ಕೊಂಡು ಸ್ವಸ್ದರು ಮಕ್ಕಳೆಲ್ಲ ಬರುವಂಥರಾಗಿದ್ದಾರೆ ಪ್ರಿಯದ ಮಕ್ಕಳೇ. ಅದಕ್ಕಾಗಿ ನವಮಿ ಹೇಳಿನ ಮಾತಿಗೆ ಆಕೆ ಏನು ಮಾಡಿದಳು, ಸಮ್ಮತಿ ಪಟ್ಟಳು. ಯಾಕಂತಂದರೆ ನವಮಿ ಯಾವ ಥರ ಜೀವಿಸಳೋ ಅದೇ ಥರ ರೂತಳು ಕೂಡ ಏನು ಮಾಡಿದಳು, ಜೀವಿಸಳು. ಅದಕ್ಕೆ ಹೇಳಿದಳು ಆಕೆ, ನನ್ನನ್ನು ನಿನ್ನನ್ನು ಬಿಟ್ಟು ಹೋಗಂತ ಹೇಳಬೇಡ ಅಂತ ಹೇಳಿದಳು. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವು ಈ ದಿನಗಳಲ್ಲಿ ನಿನ್ನನ್ನು ಬಿಟ್ಟು ಹಿಂತಿರುಗಬೇಕು ಅಂತಂದರೆ ನಿನ್ನನ್ನು ಬಿಟ್ಟು ನನಗೆ ಎಲ್ಲಿಗೆ ಹೋಗಂತ ಹೇಳಬೇಡ ಅಂತ ಹೇಳಿದ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವೇನು ಮಾಡಬೇಕು, ಈ ದಿನಗಳಲ್ಲಿ ಎಲ್ಲಿ ಹೋದರೂ ಅತ್ತೆದೋ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಆದರೆ ಅವರು ಭಯಭಕ್ತಿಯಲ್ಲಿ ಇದ್ದರೆ ಮಾತ್ರನೇ. ಅವರೊಂದು ಕಡೆ ನೀವೊಂದು ಕಡೆ ಆದರೆ ಈ ದಿನಗಳಲ್ಲಿ ಆಗಲ್ಲ. ಆ ದಿನಗಳಲ್ಲಿ ಯಾವ ರೀತಿ ಅತ್ತೆ ಸ್ವರ್ಗ ಯಾವ ಹಿಂಬಾಲಿಸ್ಕೊಂಡು ಅವರು ದೇವರಲ್ಲಿ ಯಾವ ರೀತಿ ಅವರು ಬೆಳೆದರೋ ಅದೇ ರೀತಿ ಇವಾಗೂ ಏನು ಮಾಡಬೇಕು, ಸ್ವರ್ಗರು ಅತ್ತೆಯನ್ನೇ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಯಾಕಂತಂದರೆ ಅವರು ಭಯಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಎಲ್ಲದರಲ್ಲಿ ಇದ್ದರೆ ನೀವು ಕೂಡ ಸ್ವರ್ಗರು ಕೂಡ ಏನು ಮಾಡಬೇಕು, ಅದೇ ಹಿಂಬಾಲಿಸ್ಕೊಂಡು ಹೋಗಬೇಕು ಪ್ರಿಯ ದೇವ್ರ ಮಕ್ಕಳು. ಯಾಕಂದರೆ ನವಮಿ ಸೊಸಿ ಥರ ಏನು ಮಾಡಬಾರ್ದು, ದೊಡ್ಡ ಸೊಸಿ ಥರ ಹಿಂತಿರುಗಿ ಮತ್ತೆ ತವ್ರ ಮನೆಗೆ ಹೋಗೋದು ಬೇಡ. ಯಾಕಂತಂದರೆ ಅವರಿಬ್ಬರು ಏನಾಗಿದ್ದರು, ಗಂಡನ ಕಳ್ಕೊಂಡರಾಗಿದ್ದರು. ಅದಕ್ಕೋಸ್ಕರ ಅವರು ಒಬ್ಬಕ್ಕೆ ತವ್ರ ಮನೆಗೆ ಹೋದಳು, ಇನ್ನೊಬ್ಬಕ್ಕೆ ಏನು ಮಾಡಿದಳು, ರೂತಳು ಏನು ಮಾಡಿದಳು, ಅತ್ತೆ ಜೊತೆನೇ ಅಂಟಿಕೊಂಡಿದ್ದಳು. ಯಾಕಂತಂದರೆ ತಾಯಿ ಥರ ತಿಳ್ಕೊಂಡು ಅತ್ತೆ ಜೊತೆನೇ ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂತ ಹೇಳಿದ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಮತ್ತೇನು ಹೇಳಿದಳು ಅಂದರೆ, ನೀನು ಸಾಯೋವಲ್ಲೇ ನಾನು ಸಾಯೋದನು, ನಿನ್ನ ಸಮಾಧಿಯೇ ನನ್ನ ಸಮಾಧಿ ಆಗಬೇಕು ಅಂತ ಹೇಳಿದ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅಂದರೆ ಕಡೆಯವರೆಗೂ ನಿನ್ನ ಜೊತೆ ಇರ್ತೇನೆ ಅಂತೇಳಿ ರೂತಳು ಮಾತು ಕೊಟ್ಟಿದ್ದಾಳೆ ಪ್ರಿಯ ದೇವ್ರ ಮಕ್ಕಳೇ. ಅದೇ ರೀತಿ ಇವಾಗೂ ಕೂಡ ಅನೇಕ ಸ್ವಸ್ದರು ಅತ್ತೆ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಅತ್ತೆಯನ್ನು ಹಿಂಬಾಲಿಸ್ಕೊಂಡು ದೇವರಲ್ಲಿದ್ದಂಥ ಅತ್ತಿದವರಿಗೆ ಹಿಂಬಾಲಿಸ್ಕೊಂಡು ಅವರು ಕೂಡ ಏನು ಮಾಡಬೇಕು, ದೇವರಲ್ಲಿ ಹೋಗಬೇಕು ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ನಾವು ಎಲ್ಲ ಅತ್ತಿಂದರಿಗೋಸ್ಕರ, ಎಲ್ಲ ಸ್ವಜರಿಗೋಸ್ಕರ, ರೂತಳ ಥರ ಇರುವಂಥ ಎಲ್ಲ ಸ್ವಜರಿಗೆ ನಾವೇ ನೋಡಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ನವಮಿ ಯಾವ ರೀತಿ ಕರ್ತನೆ ನಿನಗೆ ಸ್ತೋತ್ರ, ಭಯಭಕ್ತಿಯಲ್ಲಿ ಜೀವಿಸೋಳು ಕರ್ತನೆ, ಅದೇ ರೀತಿ ಕರ್ತನೆ ರೂತಳು ಕೂಡ ಕರ್ತನೆ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಅಪ್ಪ ಆಕಿನ ಜೊತೆನೇ ಇದ್ದು ಕರ್ತನೆ ಅಪ್ಪ ಅತ್ತೆ ಜೊತೆನೇ ಇದ್ದು ಕರ್ತನೆ ಅಪ್ಪ ಎಲ್ಲ ಕಾರ್ಯಗಳಲ್ಲಿ ಕ್ರಿಯೆಗಳಲ್ಲಿ ಕರ್ತನೆ ಅಪ್ಪ ಸಂಗಡ ಇದ್ದು ಕರ್ತನೆ, ಕಷ್ಟದಲ್ಲೋ ದುಃಖದಲ್ಲೋ ಸಂತೋಷದಲ್ಲೋ ಎಲ್ಲದರಲ್ಲಿ ಕರ್ತನೆ ಅತ್ತೆ ಜೊತೆ ಇದ್ದು ಕರ್ತನೆ ಅಪ್ಪ ಸಂಪೂರ್ಣವಾಗಿ ಕರ್ತನೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿರೋ ಅದೇ ರೀತಿ ಕರ್ತನೆ ಪ್ರಪಂಚದ ಎಲ್ಲ ಸ್ವಜರು ಕರ್ತನೆ ಈ ದಿನಗಳಲ್ಲಿ ಮುಟ್ಟು ಮಾತನಾಡು ಅತ್ತೆಯೆಂದು ಕರ್ತನೆ ಅಪ್ಪ ತಾಯಿಯೆಂದು ತಿಳ್ಕೊಂಡು ಕರ್ತನೆ ಜೀವಿಸುವಂಥ ಅನೇಕ ಸ್ವಜರಿಗೆ ದಿನಗಳಲ್ಲಿ ಮುಟ್ಟು ದೇವ ನಿನಗೆ ಸ್ತೋತ್ರ. ಅವರ ತಾಯಿ ಬೇರೆ ಇಲ್ಲ, ಅತ್ತೆ ಬೇರೆ ಇಲ್ಲ ಕರ್ತನೆ ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಇವತ್ತಿನ ದಿನದಲ್ಲಿ ಕರ್ತನೆ ಅತ್ತಿದೇರನ ಕರ್ತನೆ ಆಶ್ರಮಕ್ಕೆ ಸೇರಿಸುವಂಥ ಸ್ವಜರಾಗಿದ್ದಾರೆ ದೇವ ನಿನಗೆ ಸ್ತೋತ್ರ ಕರ್ತನೆ. ರೂತಳಂಥ ಮನಸ್ಸು, ರೂತಳಂಥ ಬುದ್ಧಿ ಕರ್ತನೆಪ್ಪ ಈಗಿನ ಕಾಲದಲ್ಲಿ ಕರ್ತನೆ ಎಲ್ಲ ಸ್ವಜರಿಗೆ ಕೊಟ್ಟು ನಿನ್ನ ಮಕ್ಕಳು ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಕರ್ತನೆಪ್ಪ ಇಂಥ ಒಂದು ಸತ್ಯವೇದದಲ್ಲಿ ಬರಬೇಕಂದ್ರೆ ಕರ್ತನೆ ಒಂದು ಸಾಕ್ಷಿಯಾಗಿರಬೇಕು ದೇವ ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಕರ್ತನೆ ಅತ್ತೆಯನ್ನು ಹಿಂಬಾಲಿಸಿಕೊಂಡು ಅಪ್ಪ ಅವರನ್ನು ಕರ್ತನೆ ಸಂಪೂರ್ಣವಾಗಿ ಕರ್ತನೆ ಆತ್ಮ ಶರೀರ ಪ್ರಾಣ ನಿನಗೆ ಒಪ್ಪಿಸಿ ಪ್ರತಿಯೊಂದು ಸ್ವಜರಿಗೆ ಕೂಡ ಆಶೀರ್ವಾದ ಮಾಡು, ಪ್ರತಿಯೊಂದು ಅತ್ತಿದರಿಗೆ ಕೂಡ ಆಶೀರ್ವಾದ ಮಾಡು ದೇವ ನಿನಗೆ ಸ್ತೋತ್ರ ಕರ್ತನೆ. ಸೊಸೆ ಕಂಡ್ರೆ ಅತ್ತಿಗಾಗಲ್ಲ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಕರ್ತನೆ. ಈ ಕಾಲದಲ್ಲಿ ಪ್ರತಿಯೊಂದು ಮಕ್ಕಳ ಮೇಲಿನ ಆತ್ಮದ ಮಳೆ ಸುರಿಸಿ ಪ್ರಪಂಚದ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.